ಸಾಂಬಾರ್ ರೆಡಿ. ನೀರು ಐತಾ ಇಲ್ಲ ಇದ್ರಾಗೆ? ನೀರು ಐತಿ, ಅದಕ್ಕೆ ನೀರು ತಾಗಲ್ಲ ನುಗ್ಗೆ ಸೊಪ್ಪಿಗೆ. ಬೇಗ ಒಂಚೂರು ನೀನೆಂತ ಮಾಡ್ತಾ ಇದೀಯ? ಹೆಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅವನಿಗೆ ಎಷ್ಟು ಹೊಟ್ಟೆ ಉರಿತಾ ಇತ್ತು ನೋಡ್ರಿ. ಏನು ಮಮ್ಮಿ ನೀನ್ ಎತ್ಬೇಡ ಮಮ್ಮಿ, ನಿನ್ ಹೊಟ್ಟೆಲ್ ಬೇಬಿ ಇತ್ತು ಮಮ್ಮಿ, ಮಾಮ ಬಂದು ಎತ್ತಿಡ್ತಿತ್ತು ಮಮ್ಮಿ. ಇವತ್ತು ತರಕಾರಿ ಲೀಪ ನುಗ್ಗೆಕಾಯಿ ಸೊಪ್ಪಿನ ಸಾಂಬಾರ್ ಇವತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಹೇಳ್ತಿದ್ದಂಗೆ ನಮ್ಮಮ್ಮ ಈ ಥರ ರೆಡಿ ಮಾಡಿಟ್ಟಿರ್ತಾರೆ, ಅದನ್ನು ತಿಂದ್ಬಿಟ್ಟು ಆಮೇಲೆ ಟಿಫಿನ್ ತಿನ್ನು ಅಂತ ಹೇಳ್ತಾರೆ. ಆದರೆ ಇವತ್ತು ಬೆಳಗ್ಗೆ ವಾಕಿಂಗ್ ಹೋಗಬೇಕಾದ್ರೆ ಕವಳೆ ಹಣ್ಣು ಸಿಕ್ಕಿದ್ವಂತೆ. ತುಂಬ ಅಪರೂಪ, ನಮಗಂತೂ ಸಿಗೋದೇ ಇಲ್ಲ ಸಿಟಿಲೆಲ್ಲ. ಹಾಗಾಗಿ ಇಲ್ಲಿ ಬಂದಾಗ ಇದನ್ನು ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಹಾಗಾಗಿ ಟೇಸ್ಟ್ ನೋಡೋಣ ಅಂತೇಳಿ ಒಂದು ತಗೊಂಡೆ. ಆಮೇಲೆ ಅನಿಸ್ತು ಇದನ್ನೇ ಹಣ್ಣು ಖಾಲಿ ಮಾಡಿಬಿಟ್ಟು ಆಮೇಲೆ ಮೊಳಕೆ ಹೆಸರು ಕಾಳನ್ನ ತಿನ್ನೋಣ ಅಂದ್ಕೊಂಡು ಫಸ್ಟ್ ನಾನು ಎಲ್ಲ ಖಾಲಿ ಮಾಡಿಬಿಟ್ಟೆ ಕವಳೆ ಹಣ್ಣನ್ನು, ಆಮೇಲೆ ತಿಂದೆ. ಈಗ ನೆಕ್ಸ್ಟ್ ನಮ್ಮಮ್ಮ ಏನು ಮಾಡ್ತಿದ್ದಾರೆ ನೋಡಿ, ಏನು ಸೊಪ್ಪು ತಗೊಬಂದ್ರು. ನನ್ನ ಫೇವ್ರೇಟ್ ಇದು ನುಗ್ಗೆ ಸೊಪ್ಪು ತಗೊಬಂದಿದ್ದಾರೆ. ನುಗ್ಗೆ ಸೊಪ್ಪಿನ ಬಸ್ಸಾರು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಕೇಳ್ತಾ ಇರ್ತಿದ್ದೆ ಅಮ್ಮಂಗೆ. ಇವತ್ತು ಬೆಳಗ್ಗೆನೆ ತಗೊಬಂದಿದ್ದಾರೆ. ಮಧ್ಯಾಹ್ನ ಸಾಂಬಾರ್ ಮಾಡೋಣ ಅಂತ ಹೇಳಿ. ಸಖತ್ ಫ್ರೆಶ್ ಆಗಿದೆ ನೋಡಿ, ಇವಾಗಷ್ಟೇ ಕೊಯ್ಕೊ ಬಂದಿರೋದ್ರಿಂದ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಸೊಪ್ಪು ಹಸಿ ಸೊಪ್ಪುನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. 2 ಟೈಮ್ ಮಾಡ್ಕೋಬಹುದು, ಅಷ್ಟೊಂದು ಸೊಪ್ಪು ತಗೊಬಂದಿದ್ದಾರೆ. ಬನ್ನಿ ನುಗ್ಗೆ ಸೊಪ್ಪಿನ ಸಾಂಬಾರೆಲ್ಲ ಹೇಗೆ ಮಾಡ್ತಾರೆ ಅಂತೇಳಿ ಈ ವಿಡಿಯೋದಲ್ಲಿ ಫುಲ್ ತೋರಿಸ್ತೀನಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಬನ್ನಿ ನೋಡೋಣ ಮುಂದೆ ಏನಾಯ್ತು ಅಂತ. ನುಗ್ಗೆಕಾಯಿ ಸೊಪ್ಪಿನ ಸಾಂಬಾರ್ ಇವತ್ತು. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಸಿಗೋದಿಲ್ಲ ಸಿಟಿ ಕಡೆ ಎಲ್ಲ ಈ ಥರ. ನಮಗೆ ಹಳ್ಳಿಗೆ ಬಂದಿರೋದ್ರಿಂದ ಈ ಥರ ಪ್ರಾಬ್ಲಮ್ ಏನಿರಲ್ಲ. ಸ್ವಲ್ಪ ಮರಗಳು ಜಾಸ್ತಿ ಇರೋದ್ರಿಂದ ನುಗ್ಗೆ ಸೊಪ್ಪು ಸಿಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟು ಸಾಂಬಾರು ಮಾಡಬೇಕು. ಸಾಂಬಾರು ಅಂದರೆ ಸೊಪ್ಪಿಂದ ಬಸ್ಸಾರು ಮಾಡ್ತಾರೆ ನಮ್ಮಮ್ಮ, ಸಖತ್ ಟೇಸ್ಟಿಯಾಗಿ ಮಾಡ್ತಾರೆ. ಬನ್ನಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಅಷ್ಟರೊಳಗೆ ಫಸ್ಟ್ ಇದನ್ನೆಲ್ಲ ಬಿಡಿಸ್ಕೋಬೇಕು, ನೀಟಾಗಿ ಬಿಡಿಸಿ ಎಲೆ ಎಲ್ಲ ತಕ್ಕೋಬೇಕು. ಹೂವೆಲ್ಲ ಆಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಇವನ್ನೆಲ್ಲ ತೆಗೆದು ಸಪ್ರೇಟ್ ಎಲೆ ಬಿಡಿಸ್ಕೋಬೇಕು. ಅದೇ ದೊಡ್ಡದು ರಿಸ್ಕ್ ಅಂದರೆ. ಹಾಗೆ 2 ದಿನ ಕವರಲ್ಲಿ ಕಟ್ಟಿಟ್ಬಿಟ್ರೆ ಅದೇ ಉದುರೋಗುತ್ತೆ. ಹೀಗೆ ಫ್ರೆಶ್ ಆಗಿ ಮಾಡ್ಕೋಬೇಕು ಅಂದರೆ ನಾವು ಈಗ ಬಿಡಿಸ್ಬೇಕಾಗುತ್ತೆ. ಬನ್ನಿ ಬಿಡಿಸೋಣ ಫಸ್ಟ್. ಮಧ್ಯಾಹ್ನ ಇದೇ ಸಾಂಬಾರು ಊಟ ಮಾಡೋದು ಇವತ್ತು. ಸೊಪ್ಪು ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಎಂಡಿಂಗ್ ಆಗ್ತಾನೆ ಇರಲಿಲ್ಲ. ನಂಗಂತೂ ತಲೆ ಕೆಟ್ಟೋಯ್ತು ಸೊಪ್ಪು ತೆಗೆಯೋಷ್ಟೊತ್ತಿಗೆ. ಇದು ಹಾಗೆ ಇಟ್ಟರೆ ಉದ್ರೋಗುತ್ತೆ, ಆದರೆ ಅಷ್ಟೊಂದು ನೀಟಾಗಿ ಸಿಗಲ್ಲ, ಕಡ್ಡಿ ಸಿಗುತ್ತೆ ಅಂತ ಹೇಳಿ ಬಿಡಿಸಿದೆ. ಒಂದು ಕಡ್ಡಿ ತೆಗ್ದಿಲ್ಲ, ಒಂದು ಹೆರೆ ತೆಗ್ದವನು. ನಿಧಾನಾಗಿ ತೆಗಿ, ಒಂದೊಂದು ತೆಗಿಬೇಕು ನೀನು. ತೆಗ್ದ ನೋಡವ, ತೆರೆದ. ಇವನು ತೆಗಿಯೋದಲ್ಲ ಸೊಪ್ಪು, ತೆರಿಯೋದು. ಅಯ್ಯವ್ವ, ಇದೇ ಆ ಥರ ಸೊಪ್ಪು ತೆಗಿಯೋದು ಆ ಥರವಾ? ಹಾಗೆ ಹೋಗ್ತಮ್ಮ ಒಂದು ಹೆರೆ ತೆಗ್ದೀನಿ, ಫುಲ್ ಹಿಡ್ಕೊಂಡಿದ್ದು ಐತಿ. ಏನು ಲೀಫ್ ಇದು? ತರಕಾರಿ ಲೀಫಾ? ಟೋಟಲಿ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀವಿ, ಸೊಪ್ಪು ತೆಗ್ದಿದ್ದೀವಿ. ಗೈಸ್, ಇವತ್ತು ನಮ್ಮಮ್ಮ ನುಗ್ಗೆ ಸೊಪ್ಪಿನ ಸಾರು ಮಾಡ್ತಾರೆ ಅನ್ನಲ್ವಾ, ಅದಕ್ಕೆ ಏನೇನು ಜೋಡಿಸಿಟ್ಕೊಂಡಿದ್ದಾರೆ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ತೋರಿಸ್ಕೊಬರ್ತೀನಿ. ಬರೀ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಕ್ಕೆ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಅಮ್ಮ ಏನೇನು ಜೋಡಿಸಿಟ್ಕೊಂಡಿದ್ದಾರೆ, ಅಮ್ಮನ ಹತ್ರನೇ ಕೇಳೋಣ ಬನ್ನಿ. ಏನೇನು ಜೋಡಿಸಿಟ್ಕೊಂಡಿದ್ದೀರಮ್ಮ? ಹಸಿಮೆಣಸು ಹಾಕಬೇಕು, ಬೆಳ್ಳುಳ್ಳಿ ಹಾಕಬೇಕು. ಎಷ್ಟು ಹಾಕ್ಕೊಂಡಿದ್ದೀರಾ ಬೆಳ್ಳುಳ್ಳಿ? ಬೇಕು ಇಷ್ಟು, ನಮ್ಮ 4 ಜನ ಸಾಂಬಾರಿಗೆ 2 ಹೊತ್ತಿಗೆ ಬೆಳ್ಳುಳ್ಳಿ ಹಾಕ್ಬೇಕು. ಅದಕ್ಕೆ ಅದೇ ಎಷ್ಟು ಗೆಡ್ಡೆ ಬೆಳ್ಳುಳ್ಳಿ ಅಂತ? ಅದು ದೊಡ್ಡದು 2 ಗೆಡ್ಡೆ ಬೆಳ್ಳುಳ್ಳಿ. ಹೌದಾ? ಅದು ಹೆಂಗೆ ಹಾಕೊಂಡಿರಮ್ಮ? ಹುರಿದು ಹಾಕೊಂಡಿರೋ? ಹಂಗೆ ಹಸಿದೆ ಹಾಕ್ಬೇಕು. ಅದನ್ನ ಹಸಿದೇನಾ? 1 ಸ್ಪೂನ್ ಜೀರಿಗೆ. 1 ಸ್ಪೂನ್ ಜೀರಿಗೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು ಅರ್ಧ ಹೊಳಕೆಯಷ್ಟು ಕಾಯಿ, ತುರ್ಕೊಂಡಿರಾ? ಏನ? ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಮ್ಮಮ್ಮ ಸಾಂಬಾರು ಮಾಡ್ತಾ ಇದ್ದಾರೆ. ಮತ್ತೆ ಸ್ವಲ್ಪ ಹುಣಸೆ ಹುಳಿ ಹಾಕಬೇಕು. ಒಂದು ಸ್ವಲ್ಪ ಹುಣಸೆ ಹುಳಿ. ಎಷ್ಟು ಇಟ್ಟಿದ್ದೀರಿ ಹುಣಸೆ ಹುಳಿ? ಹೆಂಗೆ ಅದು? ಒಂದು ದೊಡ್ಡ ಸೈಜ್ ನಿಂಬೆ ಹಣ್ಣಿನ ಗಾತ್ರ, ಒಂದು ನಿಂಬೆ ಹಣ್ಣಿನ ಸೈಜು ಹುಣಸೆ ಹುಳಿ ಹಾಕಬೇಕು. ಇಷ್ಟನ್ನ ಹಾಕೊಂಡು ಮಿಕ್ಸಿಗೆ ಹಾಕ್ಬೇಕಿದೆಲ್ಲ.
ಮತ್ತೆ ಅದೆಲ್ಲ ಸೈಡಿಗೆ ಹಚ್ಕೊಂಡಿದ್ದೀರಾ? ಅದೇನು ಸೈಡಿಗೆ ಹಚ್ಚಿಟ್ಟಿಲ್ಲ? ಇದು ಸೊಪ್ಪು ಒಗ್ಗರಣೆ ಹಾಕ್ಬೇಕಲ್ಲ, ಸಾಂಬಾರ್ ಬೇಯಿಸಿ ಆದ್ಮೇಲೆ ಇಷ್ಟು ಎರಡು ಈರುಳ್ಳಿ, ದೊಡ್ಡದು ಈರುಳ್ಳಿ, ಒಂದು 5-6 ಹಸಿಮೆಣಸು, ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಇಷ್ಟನ್ನ ಸೊಪ್ಪು ಒಗ್ಗರಣೆಗೆ ಇದನ್ನ ಹಾಕ್ಬೇಕಿದೆ. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಈಗ? ಈಗ ನೆಕ್ಸ್ಟ್ ಗ್ಯಾಸ್ ಹಚ್ಚಿ ಏನು ಕಾಳು ಬೇಯಕ್ಕಿಡ್ತೀರಾ? ನೆಕ್ಸ್ಟ್ ನೀರು ಇಟ್ಟಿದ್ದೀನಿ. ಇಷ್ಟು ಕಾಳು, ಸ್ವಲ್ಪ ಹೆಸರು ಕಾಳು, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ತೊಗರಿಬೇಳೆ ಇಷ್ಟನ್ನು ಹಾಕ್ಬಿಟ್ಟು ಬೇಯಿಸ್ಬೇಕು. ಬೇಯಿಸಿದ ನಂತರ ಹೇಳ್ತೀನಿ. ಓಕೆ, ಇದೆಲ್ಲದನ್ನು ಈಗ ಜಾರಿಗೆ ಹಾಕೊಂಡಿದ್ದೀರಾ? ಎಲ್ಲ ಜಾರಿಗೆ ಹಾಕಿದ್ದೀನಿ. ಮಿಕ್ಸಿ ಮಾಡ್ಕೋಬೇಕು ಇದನ್ನ. ಹೆಂಗ್ ಹಚ್ಚಿಡ್ತಿದ್ದಂಗೆ ಗ್ಯಾಸ್ ಖಾಲಿ ಆಗಿತ್ತಾ? ನೀವು ಹಚ್ಚಿದ್ರ ನೀರಿಗೆ? ಹಚ್ಚಿ ಸ್ವಲ್ಪ ಹೊತ್ತಿಗೆ ಆಫ್ ಚಿನ್ನ ಗ್ಯಾಸ್ ಇಲ್ಲ, ನಾನು ಗ್ಯಾಸ್ ಐತಿ ಅಂತಾನೆ ಸುಮ್ಮನಾಗೆ ನೀರು ಮಲ್ತಾ ಇತ್ತಲ್ಲ ಅಂತ ನೋಡಿದ್ರೆ ಅದು ಆಫ್ ಆಗೋಗಿದ್ದೆ. ಏನ್ ಮಾಡೋದು ಚಿನ್ನ, ಇವಾಗ ಗ್ಯಾಸ್ ಖಾಲಿ ಆಯ್ತಂತೆ, ಏನ್ ಮಾಡೋದು ಇವಾಗ? ಈಗ ಅಡುಗೆ ಜೈ ಬಜರಂಗಿ, ಜೈ ಬಜರಂಗ ಬಲಿ. ಛೀ ಗಬ್ಬು ವ್ಯಾಕ್. ಸಿಲಿಂಡರ್ అయిపోయింది. ಫಿಕ್ಸ್ ಮಾಡ್ಬೇಕಾ? ಇದು ತಂದು ಇತ್ಲಾ ಕೂಡ ಇದನ್ನ ಅಲ್ಲಿ ಗಿಡ. ಅಯ್ಯಪ್ಪ, ನನಗೆ ಒಂದು ಕೆಲಸ. ಅಪ್ಪ ಮಾಮ వచ్చేంత వరకు మనకి మామ ಖಾಲಿ ಮಾಡ್ಕೊಡು. ಸಿಲಿಂಡರ್ ಕಡೆ ಎತ್ತಿರ್ತೀನಿ. ಏನ್ ಖಾಲಿ ಮಾಡ್ಕೊಡ್ಬೇಕು? ಇದನ್ನ ತೆಗಿಬೇಕಾ? ತೆಗಿ. ಅವನಿಗೆ ನೋಡಿ ಅವನಿಗೆ ಎಷ್ಟು ಹೊಟ್ಟೆ ಉರಿತಾ ಇತ್ತು ನೋಡ್ರಿ. ಏನು ಮಮ್ಮಿ ನೀನ್ ಎತ್ಬೇಡ ಮಮ್ಮಿ, ನಿನ್ ಹೊಟ್ಟೆಲ್ ಬೇಬಿ ಇತ್ತು ಮಮ್ಮಿ, ಮಾಮ ಬಂದು ಎತ್ತಿಡ್ತಿತ್ತು ಮಮ್ಮಿ. ನಾನ್ ಎತ್ತಿದ್ನಲ್ಲ ಚಿನ್ನ, ಮತ್ತೆ ಅಮ್ಮಮ್ಮ ಎತ್ತುತ್ತಾ ಇತ್ತಲ್ಲ ಚಿನ್ನ, ಮತ್ತೆ ಅಮ್ಮಮ್ಮ ಎತ್ತುತ್ತೆ. ಅಮ್ಮಮ್ಮಗೆ ಏನಾಗಲ್ಲೇನೋ? ಏನೂ ಆಗಲ್ಲ ಅಂತ ಅಮ್ಮಮ್ಮ. ಯಾಕೋ ಅಮ್ಮಮ್ಮಂಗೆ ಏನಾಗಲ್ಲ ಚಿನ್ನ. ಸೈಡ್ ಅಮ್ಮಮ್ಮಗೆ ಶಕ್ತಿ ಐತಾ? ಮಮ್ಮಿಗೆ ನಮ್ಮ ಅತ್ತರ್ವ ಭಾಳ ಕೇರ್ ಮಾಡ್ತಾನೆ ನನಗೆ. ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಕೊಡಲ್ಲ. ಕತ್ರಿ ಏನಾಗೈತಿ ನಮ್ಮ ಚಾಕು ಏನಾಗೈತೆ? ಇದನ್ನು ತೆಗಿಬೇಕಿತ್ತು ಕವರು. ಇತ್ತಲ್ಲ ಚಾಕು. ಸ್ಟ್ಯಾಂಡ್ ಬಿಡಿಸಿಯಪ್ಪ. ಹೋಗು ಹುಷಾರು. ಪುಣ್ಯ ಸ್ಲಿಪ್ಪರ್ ಇಲ್ಲದೆ ಹೋಗಲ್ಲ, ಅದೊಂದು ಪುಣ್ಯ. ಏನಮ್ಮ ಇದು ಸ್ಟ್ರಕ್ ಆಗಿದೆ, ತೆಗಿಯಕ್ಕೂ ಬರ್ತಾ. ಅವಾಗ ಹಾಕ್ತೈತಲ್ಲ ನೀನೆ. ಅವಾಗೆಲ್ಲ ಹಾಕ್ತಿದ್ದೆ. ಅವಾಗೆಲ್ಲ ನಮ್ಮನೆಗೂ ನಾನೇ ಹಾಕೋದು. ಯಾಕೆ ಸ್ಟ್ರಕ್ ಆಗ್ಬಿಟ್ಟಿತ್ತು ಕಣಮ್ಮ. ಅಮ್ಮ ಬಂತು, ತೆಗಿಯಕ್ಕೆ ಬಂತು. ಯಾಕೋ ಗೈಸ್ ಇದು ಬರ್ತಾನೆ ಇಲ್ಲ. ಯಾವಾಗಲೂ ನಾನೇ ಹಾಕ್ತಾ ಇದ್ದೆ. ಇವತ್ತು ಯಾಕೋ ಹಾಕಿದ್ರೆ ತೆಗಿಯಕ್ಕೆ ಬರ್ತಾ ಇಲ್ಲ, ತೆಗೆದ್ರೆ ಹಾಕಕ್ಕೆ ಬರ್ತಾ ಇಲ್ಲ. ಹೌದಪ್ಪ. ಚೆನ್ನಾಗಿ ಮೀಸ ಹೊಡ್ಕೊಂಡು ಕೂತಿಯೇನ? ಇಲ್ಲಪ್ಪ, ಬಂದಿಲ್ಲ ಇನ್ನೂ ಹೊಡೆದಿಲ್ಲ. ಬರ್ಬೋದಲ್ಲ ಆತಾ ಆವತ್ತಾ ನೋಡಿ, ನಾನು ಅಷ್ಟೊತ್ತಿಂದ ಟ್ರೈ ಮಾಡಿದೆ, ನನಗಾಗಲೇ ಇಲ್ಲ. ನೋಡಪ್ಪ, 5 ನಿಮಿಷದ ಕೆಲಸ. ಬೇಗ ಒಂಚೂರು. ನೀನ್ ಎಂತ ಮಾಡ್ತಾ ಇದೀಯ? ಹೆಂಗೆ ವಿಡಿಯೋ ಮಾಡ್ತಾ ಇದ್ದೀನಿ, ನಮ್ಮ ಡೈಲಿ ಹೆಂಗಿರ್ತೀವಿ ಅಂತ ಹೇಳಿ. ಗ್ಯಾಸ್ ಕಟ್ ಮಾಡೋದು ಮಾಡೋಕ್ಕಾಗಿಲ್ಲ. ಮಾಡಿದೆ. ಅಷ್ಟು ಗಾಳ ಫೋನ್ ತಗೊಬಂದಷ್ಟು ನೋಡ್ರಿ. ನಾನು ಹಿಂದೆ ಮೊನ್ನೆ ಹೂವ ಎಲ್ಲ ತಿರುಗ್ರಿ. ನಿಜವಾಗ್ಲು ಚೆನ್ನಾಗಿದಾವಲ್ರಿ. ಹೆಂಗಿರ್ತೀಯ ನೀನು? ಫ್ರಿಜ್ ಕವರ ಕಟ್ ಫ್ರಿಜ್ಜಾಗ ಇಟ್ಬಿಡ್ತೀನಿ ನಾನು. ಅಲ್ಲ, ಇಡೋದು ಅಷ್ಟೇ. ತಲೆಯಲ್ಲಿ ಅವರಿಗೆ ಬಾಡ್ತಾ ಇಲ್ಲ ಅಲ್ಲಮ್ಮ. ನಾನು ಬೆಳಗ್ಗೆ ಮುಡ್ಕೊಂಡಿನಿ.
ಅವ್ರ ಮನೆಯವ್ರ ಲವ್ ಜಾಸ್ತಿ ಹೊಡ್ಬೇಕು ಇವನಕ್ಕ ಕತ್ತಿ ಎಷ್ಟು ಉದ್ದ ಕೊಯ್ದ್ಬಿಡ್ತು. ಚೂರ್ ಕೈ ಬಿಟ್ಟಿದ್ರು ನಾನು ಯಪ್ಪ ತಕೊಂಡ್ಬಿಟ್ಟೆ. ಎರಡ್ ಕಡೆ ಹೊಡೆದ್ಬಿಡ್ಬೇಕಾ? ಎಂತ ಮಾಡಕ್ ಹೋಗಿದ್ರಿ? ಮೀನ್ ತಿಕ್ಕ. ಅಯ್ಯಪ್ಪ ಮೀನ್ ತಿಕ್ಕೋದ? ಬೇಬಿ ಮೀನ್ ಮುಳ್ಳು ದಪ್ಪ ಅಲ್ಲ. ಚೂರ್ ಅದಕ್ಕೂ ಐತಾ ಹ್ಮ್ ಹ್ಮ್ ಅನ್ಕೋಬೇಕಂದ್ರೆ ನಾವು ನಿಂತದೆ ಹಗ್ಲೆಲ್ಲ ಹರ್ಕೊಂತ ಇರ್ತೀನಿ ಕೈ. ತಣ್ಣಗತ್ತೆ ಉರಿದ್ರೆ ತಡ್ಕೊಳಕ್ಕಾಗಲ್ಲ. ಅಷ್ಟೇ ನೀವು ಏನೇನ ಮಾತಾಡೋದು ಅವನ್ನೆಲ್ಲ ಹಾಕಕ್ಕಾಗ್ತಿತ್ತಾ? ನಾಳೆ ಮತ್ತೆ ಅವ್ನು ಬರ್ತಾನಂತೆ. ಸರಿ ಮಗ. ನೀರು ಐತಾ ಇಲ್ಲ ಇದ್ರಾಗೆ? ನೀರು ಐತಿ, ಅದಕ್ಕೆ ನೀರು ತಾಗಲ್ಲ ನುಗ್ಗೆ ಸೊಪ್ಪಿಗೆ. ಮತ್ತು ತೊಳೆಯೋದೇ ವೇಸ್ಟ್ ಇದನ್ನ. ಆದರೂ ಹಂಗೆ ಹಾಕಕ್ಕೆ ಮನ್ಸಾಗಲ್ಲಲ್ಲ. ಹಾಕ್ರಿ. ಹೆಸ್ರು ಕಾಳು ಬೆಂತಾ? ಬೆಂದವು. ಹ್ಞೂ ಹೆಸರು ಕಾಳು ಬೇಳೆ ಎಲ್ಲ ಬೆಂದ ಮೇಲೆ ಸೊಪ್ಪು ಹಾಕ್ಬೇಕು. ಹ್ಞೂ ಎಷ್ಟು ನೀರೈತಿ ಆದ್ರೂ ಸೊಪ್ಪು ಅಷ್ಟು ಮೇಲೆ ಕುತ್ಕೊಳ್ತಿದ್ದಲ್ಲ ಇದು. ಸಾಕಾಗ್ತಿದ್ದ ಸೊಪ್ಪು? ಸಾಕು. ಅವ್ವ ನೀವು ತಗೊಬಂದು ನಂಗೆ ತರ ಸಾಕಾತು. ನಾಳೆ ಹಾಂ ಸೊಪ್ಪು ಒಗ್ಗರಣೆ ಹಾಕಿ ಹ್ಞೂ ಮೊಟ್ಟೆ ಹಾಕಿ ಮಾಡ್ಕೊಡ್ತೀನಿ. ಅಂದರೆ ಇದೆ ಹೆಂಗಿರುತ್ತೆ ಅಂತ ನೋಡಿ. ಇದೇ ಪಲ್ಯಕ್ಕೆ ಈ ಸೊಪ್ಪಿನ ಸೊಪ್ಪಿಗೆ ಒಗ್ಗರಣೆ ಹಾಕಿ ಮೊಟ್ಟೆ ಹಾಕಿ ಪಲ್ಯ ಮಾಡೋದು. ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯ ಪಲ್ಯ ಮಾಡಿರಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ. ಟೇಸ್ಟ್. ಹೊಸ ರೆಸಿಪಿನ ನೀವು ಮಾಡ್ಕೊಂಡು ತಿಂದಿರ ಒಂದ್ಸರಿನಾರು? ತಿಂದೆ ಹೌದಾ? ನಮ್ಮೇಲೆ ಹೊಸ ಪ್ರಯೋಗ ಅಲ್ಲಲ್ಲ. ಅಲ್ಲ ಅಲ್ಲ, ಹಳೆ ಪ್ರಯೋಗ. ಉಪ್ಪು ಹಾಕ್ಬೇಕು ಸ್ವಲ್ಪ. ಹಾಕ್ರಿ ಉಪ್ಪು. ಮಸಾಲೆ ರೆಡಿ. ಇದೇನಿದು? ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಇಲ್ಲಿ ವಾ ಒಳ್ಳೆ ಸ್ಮೆಲ್ ಸ್ಟಾರ್ಟ್ ಆಯ್ತು. ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು. ಒಗ್ಗರಣೆಗೆ ಸಾರಿಗೆ ಒಗ್ಗರಣೆ ಹಾಕೊಂತ ಇದ್ದಾರೆ ಅಮ್ಮ. ಚಟಪಟ 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 ಹಸಿನ. ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕೊಂಡ್ಲಿ. ನಾವು ಸ್ವಲ್ಪ ದೂರ ನಿಂತ್ಕೊಳ್ಳೋಣ, ಸಿಡಿಯುತ್ತೆ. ಮಸಾಲೆ ಹಾಕಿ ಮಸಾಲೆ ರುಬ್ಬಿರುವಂಥ ಮಸಾಲೆ. ಹಸಿ ಸಾರು. ಇನ್ನು ಜಾಸ್ತಿ ಏನಿಲ್ಲ. ಆ ನೀರನ್ನ ಇಲ್ಲಿಗೆ ಬಸ್ಬಿಟ್ರೆ ಸಾಂಬಾರ್ ರೆಡಿ. ಅಮ್ಮ ಬಸಿತಾ ಇದ್ದಾರೆ. ಕಡ್ಡೆ ಸಾವ ಏನದು? ಆಪಲ್ ಗಿಡಪ್ಪ. ಯಸ್, ಗುಡ್ ಬಾಯ್. ನೆಕ್ಸ್ಟ್ ಏನದು? ನೀವು ಚಪ್ಪು ಚುದ್ದಂ. ಏನದು? ಕಾರ್ನ್. ಬೆಟ್ಟೆ ಸೈ ಕಾರ್ನ್ ಟು ಕಾರ್ನ್. ಯಸ್. ಹಾಂ, ಡ್ರೈವಿಂಗ್ చేసుకో. ಅಮ್ಮನೂ ಡ್ರೈವಿಂಗ್ ಮಾಡ್ತಾ ಇರ್ತೀನಿ ಪಾತ್ರೆ ಹಿಡ್ಕೊಂಡು. ಆತೇನಮ್ಮ ನಿಮ್ಮ ಡ್ರೈವಿಂಗು? ಆತ ಪೆಟ್ರೋಲ್ ಎಲ್ಲ ಖಾಲಿ. ದೂರ ಹಸಿಮೆಣಸು ಹಾಕ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಒಗ್ಗರಣೆಗೆ. ಹಾಂ, ಫಸ್ಟು ಹಸಿಮೆಣಸನ್ನು ಹಾಕ್ಬೇಕು. ಸೊಪ್ಪಿನ ಪಲ್ಯ. ಸೊಪ್ಪಿನ ಪಲ್ಯ ಹಾಕಿ ಹಾಂ ಚೆನ್ನಾಗಿ ಫ್ರೈ ಆಗಬೇಕು. ಬಾ. ಆಮೇಲೆ ಈರುಳ್ಳಿ ಹಾಕೋದು. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ ನಾವಿಗೆ? ಇಲ್ಲ, ಬರೀ ಈರುಳ್ಳಿ, ಹಸಿಮೆಣಸು ಹಾಂ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಮಾಡಿ ಸಾಂಬಾರ್ ರೆಡಿ. ಸಾಂಬಾರ್
ಫ್ರೈ ಆಯಿತಾ? ಹ್ಞೂ ಸೊಪ್ಪನ್ನು ಹಾಕ್ಬೇಕು ಇದಕ್ಕೆ. ಹಾಕ್ರಿ ಹಾಕ್ರಿ ಹಾಕ್ರಿ. ಒಂದಾ? ವಾ, ಏನದು? ಕೊಬ್ಬರಿ ತುರಿ, ಕಾಯಿ ತುರಿನ ಕೊಬ್ಬರಿ ತುರಿನ? ಹಸಿ ಕಾಯಿ ತುರಿ. ಹಸಿ ಕಾಯಿ ತುರಿ. ಅದು ಹಾಕ್ತಿದ್ದಂಗೆ ಒಂಥರ ನೋಡೋಕ್ಕೆ ಚಂದ ಅಲ್ಲ? ಸೂಪರ್. ಟೇಸ್ಟು ಅಷ್ಟೇ. ಅಥರ್ವಾ ಏನು ಮಾಡ್ತಿದೀಯ ಅಲ್ಲಿ? ಅಮ್ಮ ನೋಡಲಿ ಸೊಪ್ಪಿನ ಪಲ್ಯ ಮಾಡ್ತೈತೆ. ಸೊಪ್ಪಿನ ಪಲ್ಯ ಬಾ ಎಲ್ಲ ಅಥರ್ವ ಹೆಂಗೋ? ಇಲ್ಲ ನೋಡಿ ಇಲ್ಲಿ ಹೆಂಗೋ ಮಾಡ್ತೀಯಲ್ಲ, ಹೆಂಗೆ ಮಾಡ್ತೀಯ ಅದು? ರೆಡಿ ಆಗಿದೆ ಗಾಯ್ಸ್ ಸಾಂಬಾರ್ ರೈಸು. ಬನ್ನಿ ಊಟ ಮಾಡೋಣ. ಹಾಕೊಂಡು ಕುತ್ಕೊಂಡಿದ್ದೀನಿ. ಆಲ್ರೆಡಿ ಅರ್ಧ ಬ್ಯಾಟಿಂಗ್ ಆಗಿಬಿಟ್ಟಿದೆ. ನಮ್ಮ ಥರವನು ಬಂದು ಪಕ್ಕಕ್ಕೆ ಕೂತ. ಅವನಿಗೆ ಇಷ್ಟು ಒಳ್ಳೆ ಸಾಂಬಾರ್ ರೈಸ್ ಬಿಟ್ಬಿಟ್ಟು ಕಡುಬು ಬೇಕಂತೆ. ಕಡುಬು ಚಟ್ನಿ ಹಾಕೊಂಡು ಕುತ್ಕೊಂಡಿದ್ದಾನೆ. ಬನ್ನಿ ಹೇಗಿದೆ ಅಂತ ತಿಂದು ಹೇಳ್ತೀನಿ. ಆಲ್ರೆಡಿ ನಾನು ತಿಂದಿದ್ದೀನಿ, ನನಗೆ ಅವಾಗಲೇ ಇಷ್ಟ ಆಯಿತು. ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೂಪರಾಗೈತೆ. ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ. ಹಳ್ಳಿ ಸೈಡಲ್ಲೆಲ್ಲ ಹೀಗೆ ಮಾಡೋದು ಬಸ್ಸಾರು. ತುಂಬ ಇಷ್ಟ ಆಯ್ತು ನನಗಂತೂ.